ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಅನೇಕ ಇಲಾಖೆಯ ಸಹಯೋಗದೊಂದಿಗೆ ಐಡಿಎಸ್ಜಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉದ್ಯೋಗ ಮೇಳವನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ಈ ಬಾರಿ ಉದ್ಯೋಗ ಮೇಳಕ್ಕೆ 127 ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಹಾಸನ, ಚಿಕ್ಕಮಗಳೂರಿನಿಂದ ಬಂದಿದ್ದು 5,000 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ 50ಕ್ಕೂ ಹೆಚ್ಚು ಕಂಪನಿಗಳು ಬಂದಿದ್ದು 1,928 ನೋಂದಾಯಿತ ಅಭ್ಯರ್ಥಿಗಳ ಪೈಕಿ 547 ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ಉದ್ಯೋಗ ದೊರಕಿದ್ದು, ಈ ಬಾರಿ ಅದಕ್ಕಿಂತ ಹೆಚ್ಚು ಉದ್ಯೋಗಗಳು ಸಿಗುವ ನಿರೀಕ್ಷೆ ಇದೆ ಎಂದರು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಏನು ಇವತ್ತು 23ನೇ ತಾರೀಕು ಈ ಐಡಿಎಸ್ಜಿ ಕಾಲೇಜ್ ಆವರಣದಲ್ಲಿ ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದರೆ, ಇದರ ಮುಖ್ಯ ಉದ್ದೇಶನೇ ಏನು 7ನೇ ತರಗತಿಯಿಂದ ವಿವಿಧ ರೀತಿಯ ಡಿಗ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಅವರಿಗೆ ಈ ಒಂದು ಉದ್ಯೋಗ ಮೇಳದ ಮೂಲಕ ಉದ್ಯೋಗದ ಅವಕಾಶವನ್ನ ಒದಗಿಸಿಕೊಡುವ ಸದುದ್ದೇಶದಿಂದ ಸರ್ಕಾರ ಈ ಒಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಖಾಸಗಿ ಖಾಸಗಿ ಸಂಸ್ಥೆಗಳು ಮುಂದೆ ಬಂದಿರೋದಕ್ಕೆ ನನಗೆ ಸಂತೋಷ ಆಗ್ತದೆ. ಬಹುಶಃ ಕಳೆದ ಬಾರಿ 50ಕ್ಕೂ ಹೆಚ್ಚು ಖಾಸಗಿ ಸಂಸ್ಥೆಗಳು ಮುಂದೆ ಬಂದಿದ್ರೆ, ಈ ಬಾರಿ 127ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಹಾಸನ ಹಾಗೂ ಚಿಕ್ಕಮಗಳೂರಿಂದ ಭಾಗವಹಿಸಿದ್ದು 5,000 ಅಭ್ಯರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ 127ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳಿಗೆ ನಾನು ಜಿಲ್ಲಾಡಳಿತದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳ ಅಥವಾ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವಾಗಲೂ ದಾನಿ ಅಂತ ಗೊತ್ತಾಗದು ಯಾವಾಗ? ಯಾರಾದ್ರೂ ಬಡವರು ಬಂದು ದಾನ ಕೇಳಿದ್ರಾಗ ದಾನಿಗಳು ಗೊತ್ತಾಗ್ತಾರೆ. ದಾನನೇ ಯಾರೋ ಕೇಳದೆ ಇದ್ರೆ ದಾನಿಗಳು ಎಲ್ಲಿ ಬರ್ತಾರೆ? ಹಾಗಾಗಿ ನಾವು ಉದ್ಯೋಗ ಮೇಳ ಸೃಷ್ಟಿ ಮಾಡ್ಲಿಕ್ಕೆ ನಾವು ಇಷ್ಟು ಕಾರ್ಯಕ್ರಮ ಮಾಡಿದಾಗ ಆ ಉದ್ಯೋಗ ಕೊಡೋರು ಬರ್ದೇ ಇದ್ರೆ, ಹಾಗಾಗಿ ಈ 127 ಕಂಪನಿಗಳಿಗೆ ನಾನು ಧನ್ಯವಾದವನ್ನ ಸಲ್ಲಿಸುತ್ತಾ, ಬಹುಶಃ ಕಳೆದ ಬಾರಿನೂ ಸಹ 547 ಅಭ್ಯರ್ಥಿ 1928 ಅಭ್ಯರ್ಥಿಗಳು ನೋಂದಾವಣಿ ಮಾಡಿಕೊಂಡು 547 ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ಉದ್ಯೋಗದ ಒಂದು ಕಾರ್ಯನಿರ್ವಹಣಾ ಆದೇಶ ಪತ್ರವನ್ನ ಕಳೆದ ಬಾರಿ ಕೊಟ್ಟಿದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ಬಾರಿ ಇನ್ನೂ ಹೆಚ್ಚಿನದಾಗಿ ಸ್ಥಳದಲ್ಲೇ ಉದ್ಯೋಗ ಖಾತ್ರಿ ಪತ್ರವನ್ನ ಈ 127 ಕಂಪನಿ ಬಂದಿರೋದ್ರಿಂದ ಸಿಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು 7ನೇ ತರಗತಿಯಿಂದ ಹಲವಾರು ಡಿಗ್ರಿಗಳನ್ನು ಮುಗಿಸಿ ಹೊರಗೆ ಬಂದಾಗ ಅವರಿಗೆ ಅನುಕೂಲವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ಜನಪ್ರತಿನಿಧಿಗಳು ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಬಡವರಿಗಾಗಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನ, ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಯುವ ನಿಧಿ ಯೋಜನೆ. ಈ ಯುವ ನಿಧಿ ಯೋಜನೆ ಯಾವುದೇ ಡಿಗ್ರಿ ಮುಗಿಸಿದ್ರೆ ಅವರು 3 ವರ್ಷದವರೆಗೂ ನೌಕರಿ ಸಿಗೋದಕ್ಕೆ ಅವ್ರಿಗೆ ತೊಂದರೆ ಆದಾಗ ಅವರಿಗೆ ಪ್ರೋತ್ಸಾಹಧನ ಅಂತ 3,000 ಕೊಡ್ತಾ ಇದ್ದಾರೆ. ಆ ಯುವ ನಿಧಿಯ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರು ಇಂಥ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳಾದ ನಾಗರಾಜ್ ಮಾತನಾಡಿ, ಈ ರೀತಿಯ ಉದ್ಯೋಗ ಮೇಳಗಳಿಂದ ರಾಜ್ಯದಲ್ಲಿ, ದೇಶದಲ್ಲಿ ಯಾವ ಕೌಶಲ್ಯಕ್ಕೆ ಬೇಡಿಕೆ ಇದೆ, ನಮ್ಮಲ್ಲಿ ಯಾವ ರೀತಿಯ ಕೌಶಲ್ಯವಿದೆ ಎಂದು ತಿಳಿಯುತ್ತದೆ. ಕಳೆದ ವರ್ಷ ಮೊದಲ ಬಾರಿ ಉದ್ಯೋಗ ಮೇಳವನ್ನ ನಡೆಸಿ ಯಶಸ್ವಿಯಾಗಿ ಈಗ 2ನೇ ವರ್ಷ ಉದ್ಯೋಗ ಮೇಳವನ್ನ ಮಾಡುತ್ತಿರೋದಾಗಿ ತಿಳಿಸಿದ್ರು. ಉದ್ಯೋಗ ಮೇಳ ಅಂದ ತಕ್ಷಣ ಎಲ್ಲರೂ ಏನ್ ಹೇಳ್ತಾರೆ, ನನಗೆ ಉದ್ಯೋಗ ಸಿಗಬಹುದು ಅನ್ನೋ ಆಸೆಯಿಂದ ಇಲ್ಲಿಗೆ ಬರ್ತಾರೆ. ಖಂಡಿತ ನೇರ ಲಾಭ, ಅದು ಉದ್ಯೋಗದ ಅವಕಾಶ ಇರುತ್ತೆ. ಇಲ್ಲಿಗೆ ಬಂದಂಥವ್ರಿಗೆ ಬಂದಿರುವಂಥ ಕಂಪನಿಗಳಲ್ಲಿ ಯಾವುದಾದ್ರು ಒಂದು ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟು ಯೋಚನೆ ಮಾಡಬೇಕು ನಾವು, ಏನೇನು ಲಾಭ ಇದೆ ಉದ್ಯೋಗ ಮೇಳದಿಂದ ಅಂತ. ಏನಿರುತ್ತೆ, ಎಂಥ ಉದ್ಯೋಗಗಳು ಮಾರುಕಟ್ಟೆಯಲ್ಲಿದೆ ಅನ್ನೋದು ನಮಗೆ ಗೊತ್ತಾಗ್ತೈತೆ. ಬಂದಿರುವಂಥ ಕಂಪನಿಗಳಿಂದ, ಬರಬಹುದಾದಂಥ ಕಂಪನಿಗಳಿಂದ ಯಾವ ಉದ್ಯೋಗಗಳಿಗೆ, ಯಾವ ಕೌಶಲ್ಯಗಳಿಗೆ ಬೇಡಿಕೆ ಇದೆ ನಮಗೆ ಅಂತ ಅನ್ನೋದು ಒಂದು ಗೊತ್ತಾಗುತ್ತೆ. ಮಾರುಕಟ್ಟೆಯಲ್ಲಿ ಎಂತಹ ವಿದ್ಯಾಭ್ಯಾಸ ಮಾಡಿದ್ರೆ, ಎಂತಹ ಕೌಶಲ್ಯ ತಗೊಂಡ್ರೆ ನಾವು ಉದ್ಯೋಗಕ್ಕೆ ಸೇರ್ಕೋಬೋದು ಅಂತ ಒಂದು ಅವಕಾಶ ಸಿಗುತ್ತೆ. ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ.
ನೀವು ಒಂದೇ ಕಂಪನಿಗೆ ಇಂಟರ್ವ್ಯೂ ಕೊಡೋದಿಲ್ಲ, ಒಂದು ಕಂಪನಿ, 2 ಕಂಪನಿ, 3 ಕಂಪನಿ ಈ ಥರ ಕೊಡೋದ್ರಿಂದ ಅಲ್ಲಿ ಬೇರೆ ಬೇರೆ ರೀತಿ ತಂಡಗಳಿರ್ತವೆ. ಹೇಗೆ ಇಂಟರ್ವ್ಯೂ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಒಂದು ಉದ್ಯೋಗದ ವಲಯದಲ್ಲಿ ಏನು ನಡೀತಾ ಇದೆ ಬೆಳವಣಿಗೆ ಅನ್ನೋದು ಉದ್ಯೋಗ ಆಕಾಂಕ್ಷಿಗಳಿಗೆ ಖಂಡಿತ ಗೊತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನೇರವಾಗಿ ಉದ್ಯೋಗ ಸಿಗೋದ್ರ ಜೊತೆಗೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ, ವೃತ್ತಿ ಮಾರ್ಗದರ್ಶನ ಏನಿದೆ ಅದು ಕೂಡ ಉಪಯೋಗ ಆಗುತ್ತೆ. ಮಧ್ಯೆ ಕೀರ್ತನ್ ಅವರು ಹೇಳ್ತಾ ಇದ್ರು, ಇನ್ನು ವೃತ್ತಿ ಮಾರ್ಗದರ್ಶನಕ್ಕೆ ಬಂದರೆ ನಮಗೆ ಗೊತ್ತಿರೋದು ಕೆಲವೇ ಉದ್ಯೋಗ. ಇಂಥ ಕಂಪನಿಗಳಿಗೆ ಯಾಕೆ ಉದ್ಯೋಗಕ್ಕೆ ಹೋಗಬೇಕು, ಯಾಕೆ ಸರ್ಕಾರಿ ನೌಕರಿನೇ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ. ಸಾಕಷ್ಟು ವಲಯಗಳಲ್ಲಿ ಇವತ್ತು ಉದ್ಯೋಗಾವಕಾಶಗಳು ಹೆಚ್ಚಾಗಿದೆ. ಎಷ್ಟು ಜನ ನಾವು ಪೆಟ್ರೋಲಿಯಂ ವಲಯದ ಬಗ್ಗೆ, ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮ ಊರಿನಲ್ಲಿರುವಂಥವರು? ಎಷ್ಟು ಜನ ನಾವು ಕವಿ ಲೇಖಕರಾಗಬೇಕು ಅಂತ ಬಯಸ್ತೀವಿ? BA ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ ಓದ್ತಿರ್ತೀವಿ. ಒಂದು ಕ್ಲರ್ಕ್ ಉದ್ಯೋಗಕ್ಕೆ ಅರ್ಜಿ ಹಾಕೋದ್ರಲ್ಲಿರುವಂಥ ಆಸಕ್ತಿ ನಮಗೆ ಒಂದು ಲೇಖನ ಬರೀಬೇಕು, ಒಂದು ಕವನ ಬರೀಬೇಕು, ಒಂದು ಕಾದಂಬರಿ ಬರೀಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಕಡಿಮೆ ಇರುತ್ತೆ. ಇದ್ರೂ ಬಹುಶಃ ಅದಕ್ಕೆ ಏನು ಪ್ರೋತ್ಸಾಹ ಯಾವ ರೀತಿ ಸಿಗಬೇಕೋ ಅಷ್ಟು ಒಂದು ಸಿಗ್ತಾ ಇಲ್ಲ ಅನಿಸುತ್ತೆ. ಹೀಗಾಗಿ ಏನು ಸಾಂಪ್ರದಾಯಿಕವಾಗಿ ಉದ್ಯೋಗ ಅಂತಿದೆ, ಸರ್ಕಾರಿ ನೌಕರಿ, ಡಾಕ್ಟರ್, ಇಂಜಿನಿಯರ್, ITI, ಡಿಪ್ಲೊಮೊ, ಇದು ಬಿಟ್ಟು ತಾವೆಲ್ಲ ಯೋಚನೆ ಮಾಡಬೇಕು. ಹೆಚ್ಚಾಗಿ ನ್ಯೂಸ್ ಪೇಪರನ್ನು ಓದಿ ಸಾಕಷ್ಟು ಮಾರ್ಗದರ್ಶನ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮ್ಯಾಗಝಿನ್ಸ್ ಇದೆ, ಅದನ್ನು ಓದ್ತಾ ಇರಬೇಕು. ದೂರದರ್ಶನ ಇದರಲ್ಲೆಲ್ಲ ಕೆಲವು ಇಂಟರ್ವ್ಯೂಗಳು ಅದು ಇದು ಬರ್ತೈತೆ, ಸಾಕಷ್ಟು ಅವಕಾಶಗಳಿರುತ್ತೆ. ಸೋಷಿಯಲ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವಕಾಶಗಳ ಬಗ್ಗೆ ಹೆಚ್ಚು ಗೊತ್ತಾಗ್ತಾ ಇರುತ್ತೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಕೀರ್ತನ, ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿಯ ಅಧ್ಯಕ್ಷರಾದ AN ಮಹೇಶ್, ಕೆಫೆಕ್ ಅಧ್ಯಕ್ಷರಾದ BH ಹರೀಶ್, ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಸಾವಿರಾರು ಉದ್ಯೋಗ ಆಕಾಂಕ್ಷಿಗಳು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.